ಸರ್, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀರಾ. ಈ ಮೈತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಮೈತ್ರಿ ಅನ್ನೋದಿಲ್ಲರಿ, ದೇಶ ರೀ. ದೇವೇಗೌಡರು ಅಂತ ಒಬ್ಬ ಮುತ್ಸದ್ದಿ ನಾಯಕರು BJP ಅಲಿಯನ್ಸ್ಗೆ ಒಪ್ಕೋತಾರೆ ಅಂದರೆ ಅವರ ದೂರದೃಷ್ಟಿ ಏನು? ದೇಶಕ್ಕೆ ಆಲ್ಟರ್ನೇಟಿವ್ ನಾಯಕ ಇಲ್ಲ. INDA ಕಾಂಗ್ರೆಸ್ ಮಾಡಿ ಒಬ್ಬ ನಾಯಕನ ಅನೌನ್ಸ್ ಮಾಡಿ ನಾವು ಯಾರು ಮುಂದಿನ ಪ್ರಧಾನಿ ಅಂದರೆ ಹೇಳೋಕ್ಕೆ ಇವತ್ತಿಗೂ ಪರಿಸ್ಥಿತಿ ಇರಲಿಲ್ಲ. ದೇಶದ ಪರಿಸ್ಥಿತಿ ಏನಾಗಬೇಕು? 142 ಕೋಟಿ ಜನ ಇರೋದು ವಿಸ್ತಾರವಾದ ಒಂದು ದೇಶ ಇದು. ಅಮೇರಿಕಾ ದೇಶ, ಚೈನಾ ಬಿಟ್ಟರೆ ನಾವೇ ದೊಡ್ಡವರು. ಅಂಥ ದೇಶಕ್ಕೆ ಒಬ್ಬ ನಾಯಕ ಇಲ್ಲ. 100 ವರ್ಷದ ಇತಿಹಾಸ ಅಂತಾರೆ ಕಾಂಗ್ರೆಸ್ನವರು. ಹಾಗಿರುವಾಗ ದೇಶದ ಮುಖ್ಯನೇ ವಿನ ನಾವು ಯಾರು ಮುಖ್ಯ ಇಲ್ಲ. ವ್ಯಕ್ತಿಗಿನ ಪಕ್ಷ, ಪಕ್ಷಕ್ಕಿನ ದೇಶ. ದೇಶ ಮುಖ್ಯ ಅನ್ನೋದನ್ನು ಇಡೀ ಕರ್ನಾಟಕಕ್ಕೆಲ್ಲ ದೇಶಕ್ಕೇ ಸನ್ಮಾನ್ಯ ದೇವೇಗೌಡರು ಅವರ ದೂರದೃಷ್ಟಿಯಿಂದ ಅನೇಕ ಬದಲಾವಣೆಗಳನ್ನು ಕಾಣ್ತೀವಿ. ದೇಶಕ್ಕೆ ಭವಿಷ್ಯ ಇದೆ. ಈ ದೇಶಕ್ಕೆ ಭವಿಷ್ಯ ಇದೆ. ಸರ್, ಗೋವಿಂದರಾಜನಗರದಿಂದ ಇವಾಗ ತುಮಕೂರು ಈ ಒಂದು ಪಯಣದ ಬಗ್ಗೆ ನೀವು ಹೇಳ್ತೀರಿ ಸರ್? ಪಯಣ ಇಲ್ಲಪ್ಪ, ವಿಧಿ ನಿಯಮ. ಅಷ್ಟೊಂದು ಕೆಲಸ ಮಾಡಿ ನಾನು ನಿಂತಿದ್ರೆ ನನ್ನ ಸೋಲ್ಸೋರು ಯಾರಿದ್ರು? ಅಲ್ಲಿ ನಾನು ನಿಂತು ಗೆದ್ದಿದ್ರೆ ಇಲ್ಲೆಲ್ಲಿ ಬರ್ತಾಯಿದೆ? ವರ್ಣದಲ್ಲಿ ಗೆದ್ದುಬಿಟ್ಟಿದ್ರೆ ಏನಾಯ್ತಾಯಿತು? ಚಾಮರಾಜನಗರದಲ್ಲಿ ಗೆದ್ದಿದ್ರೆ ಎಲ್ಲಿ ಬರ್ತಾಯಿದ್ದೆ? ಹಾಗಾಗಿ ವಿಧಿ ನಿಯಮ ಇವೆಲ್ಲ ನಮ್ದು ಯಾವುದೂ ಅಲ್ಲ ರೀ. ಒಳ್ಳೆ ಕೆಲಸಗಾರನಿಗೆ ಯಾವ ರೀತಿ ಎಲ್ಲೆಲ್ಲಿ ಸಿಗಬೇಕು ಭಗವಂತ ಕರುಣಿಸ್ತಾನೆ. ಸಿಕ್ಕಿದ್ರೆ ಕೆಲಸ ಮಾಡೋಣ. ಇದೊಂದು ಅವಕಾಶ, ಇದೊಂದು ಉದ್ಯೋಗ ಇಲ್ಲ, ಅವಕಾಶ ಇದೆ. ಕಸ್ತೂರಿ ಮಾತ್ರೆ ವ್ಯಾಪಾರಿಯಿಂದ ಇವಾಗ ಲೋಕಸಭಾ ಅಭ್ಯರ್ಥಿಯವರಿಗೂ ಈ ಒಂದು ಪಯಣದ ಬಗ್ಗೆ ಏನಿದೆ ಸರ್? ಪಯಣ ಯಾರು ಒಂದು ತನ್ನದಾದಂಥ ವ್ಯಕ್ತಿತ್ವ ಉಳಿಸ್ಕೊಂಡು ಏನಾದರೂ ಮಾಡಬೇಕು ಅಂತ ಬೈಕೆ ಇಟ್ಕೊಂಡು ತನ್ನ ಜೀವನ ಒಂದು ತೆರೆದ ಪುಸ್ತಕ ಅಂತ ಜೀವನ ಮಾಡಿದ್ರೆ ಎಲ್ಲರೂ ಕೂಡ ಆಗ್ಬೋದು. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ಭಗವಂತನ ದಯೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ನಡವಳಿಕೆ ಇದಕ್ಕೆ ನಮಗೆ ದೊಡ್ಡ ಶಕ್ತಿಯನ್ನು ಕೊಡ್ತದೆ. ಥ್ಯಾಂಕ್ ಯು.